ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ? ಸೊ ನಾನಂತೂ ಚೆನ್ನಾಗಿದ್ದೀನಿ. ತುಂಬ ಜನ ನಂಗೆ ಮೆಸೇಜ್ ಮಾಡ್ತೀರಾ, ಮ್ಯಾಮ್ ಬಿಸ್ಗುರುಕುಲ್ ಬಗ್ಗೆ ನೀವು ಇನ್ಸ್ಟಾಗ್ರಾಮಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಹಾಕಿದ್ದೀರಾ. ಸೊ ನಮಗೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ, ನಮಗೂ ಕನ್ನಡದಲ್ಲಿ ತಿಳಿಸಿ ಅಲ್ಲ, ಸ್ವಲ್ಪ ಡೌಟ್ಸ್ ಇದೆ ಅಂತೆಲ್ಲ ಮೆಸೇಜ್ ಮಾಡಿದ್ದೀರಾ. ನನಗೆ ಆಲ್ರೆಡಿ 5000+ ಮೆಸೇಜಸ್ ಬಂದಿದೆ. ಸೊ ನಾನು ಎಲ್ರಿಗೂ ರಿಪ್ಲೈ ಮಾಡ್ತಿದ್ದೀನಿ. ನಿಮ್ಗೆ ಯಾರಿಗೆಲ್ಲ ಡೌಟ್ಸ್ ಇದೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕಂತ ಇದೆ, ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿದರೆ ನಿಮ್ಗೆ ಏನು ಕೆಲಸ ಇರುತ್ತೆ, ಯಾವ ಥರ ನಿಮ್ಗೆ ಅಮೌಂಟ್ ಸಿಗುತ್ತೆ, ಎಲ್ಲ ನಿಮಗೆ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಸೊ ಸ್ಕಿಪ್ ಮಾಡದೆ ವಿಡಿಯೋ ಎಂಡ್ವರೆಗೂ ನೋಡಿ. ಈ ಒಂದು 5 to 8 ಮಿನಿಟ್ಸ್ ವಿಡಿಯೋ ನಿಮ್ಮ ಲೈಫನ್ನು 360 ಆ್ಯಂಗಲಲ್ಲೇ ಚೇಂಜ್ ಮಾಡ್ಬೋದು. ಸೊ ನಾನು ಈ ಒಂದು ಪ್ಲಾಟ್ಫಾರ್ಮಲ್ಲಿ ಯಾವ ಥರ ಲಾಗಿನ್ ಆದೆ ಅಂತ ನಾನು ಹೇಳ್ತೀನಿ. ನಾನು ಕೂಡ ನಿಮ್ಮ ಥರನೇ ರೀಲ್ಸಲ್ಲಿ ನೋಡಿನೇ ಈ ಒಂದು ಪ್ಲಾಟ್ಫಾರ್ಮ್ ಬಗ್ಗೆ ತಿಳ್ಕೊಂಡಿದ್ದು. ಸೊ ನಾನು ಕೂಡ ಇದರಲ್ಲಿ 15,000 ಇನ್ವೆಸ್ಟ್ ಮಾಡಿನೇ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ವಿದಿನ್ 4 ಮಂತ್ಸ್ ನಾನು ಇದರಲ್ಲಿ 2,60,000 ರೂಪೀಸ್ ಅರ್ನ್ ಮಾಡಿದ್ದೀನಿ. ಬನ್ನಿ ನಾನು ನಿಮಗೆ ಲೈವ್ ತೋರಿಸ್ತೀನಿ. ಸೊ ನಾನು ಇವಾಗ ಬಿಸ್ಗುರುಕುಲ್ ಆಫಿಷಿಯಲ್ ವೆಬ್ಸೈಟಿಗೆ ಲಾಗಿನ್ ಆಗ್ತಿದ್ದೀನಿ, ನೀವು ನೋಡ್ತಿರ್ಬೋದು. ಸೊ ನೀವು ನೋಡ್ತಿರ್ಬೋದು, ಓವರ್ ಆಲ್ ನಂದು ಇವತ್ತಿನ ಅರ್ನಿಂಗ್ ಬಂದುಬಿಟ್ಟು 2,000 ರೂಪೀಸ್, ಲಾಸ್ಟ್ 7 ಡೇಸಲ್ಲಿ 16,000 ರೂಪೀಸ್, ಲಾಸ್ಟ್ 1 ಮಂತಲ್ಲಿ ನಾನು 79,000 ರೂಪೀಸ್ ಇದರಿಂದ ಅರ್ನ್ ಮಾಡಿದ್ದೀನಿ. ಸೊ ಒಂದು ಹೌಸ್ ವೈಫ್ ಆಗಿ ನೀವು 1 ಮಂತಲ್ಲಿ ಒಂದು 30,000 to 40,000 ರೂಪೀಸ್ ಏನಾದರೂ ಅರ್ನಿಂಗ್ಸ್ ಮಾಡಬೇಕು ಅಂತ ಏನಾದರೂ ಒಂದು ಪ್ಲಾಟ್ಫಾರ್ಮ್ ನೋಡ್ತಿದ್ದೀರಾ ಅಂದರೆ ಇದು ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಸೊ ಓವರ್ ಆಲ್ ನಂದು 4 ಮಂತ್ಸಲ್ಲಿ ನನ್ನ ಅರ್ನಿಂಗ್ಸ್ ಬಂದುಬಿಟ್ಟು 2,69,000 ರೂಪೀಸ್ ನಾನು ಇದರಲ್ಲಿ ಅರ್ನಿಂಗ್ಸನ್ನು ಮಾಡಿದ್ದೀನಿ. ನೀವು ಲೈವ್ ಆಗಿ ನೋಡಿ. ಸೊ ಎಲ್ರಿಗೂ ಒಂದು ಡೌಟ್ ಇರುತ್ತೆ, ಎಲ್ಲರೂ ಅರ್ನಿಂಗ್ಸ್ ತೋರಿಸ್ತಾರೆ ಮ್ಯಾಮ್, ಇನ್ಸ್ಟಾಗ್ರಾಮಲ್ಲೂ ತುಂಬ ಜನ ಅರ್ನಿಂಗ್ಸ್ ತೋರಿಸ್ತಾರೆ, ಬಟ್ ಇದು ಸೇಫಾ, ಲೀಗಲ್ ವೆಬ್ಸೈಟಾ, ನಮಗೂ ಅರ್ನಿಂಗ್ಸ್ ಆಗುತ್ತಾ, ನಾವು ಯಾವ ಥರ ಕೆಲಸ ಮಾಡಬೇಕು ಅಂತ ತುಂಬ ಜನರಿಗೆ ಡೌಟ್ಸ್ ಇದೆ ಅಲ್ವಾ. ಸೊ ಇದು ಒಂದು 100% ಸೇಫ್ ಆ್ಯಂಡ್ ಲೀಗಲ್ ಪ್ಲಾಟ್ಫಾರ್ಮ್ ಆಗಿದೆ. ಸೊ ನೀವು ಯಾವ ಥರ ಹೇಳ್ತೀರಾ ಅಂತ ಹೇಳಿ ನೀವು ಕೇಳ್ಬೋದು ಡೌಟ್ಸು. ಸೊ ನಾನು ಇಲ್ಲಿ ನಿಮಗೆ ಸೈಡಲ್ಲಿ ಹಾಕಿರ್ತೀನಿ, ನೀವು ಗೂಗಲಲ್ಲಿ ಹೋಗಿ mca.government.in ಅಂತ ಸರ್ಚ್ ಮಾಡಿ ನೀವು ಇದ್ರದ್ದು ಲೀಗಾಲಿಟಿನೂ ಚೆಕ್ ಮಾಡ್ಬೋದು. ಬೇಕಿದ್ರೆ ನಾನು ನಿಮಗೆ ಇಲ್ಲಿ ವಿಡಿಯೋ ಅಟ್ಯಾಚ್ ಮಾಡಿರ್ತೀನಿ, ಆ ಥರ ನೀವು ಕೂಡ ನೀವು ನೋಡ್ಬೋದು. ಸೊ ಇದು ಬಂದುಬಿಟ್ಟು 2020 ಸ್ಟಾರ್ಟ್ ಆಗಿದ್ದು ಮಾರ್ಚಲ್ಲಿ, ಆಫ್ಟರ್ ಕೋವಿಡ್ ಈ ಒಂದು ಪ್ಲಾಟ್ಫಾರ್ಮ್ ಸ್ಟಾರ್ಟ್ ಆಗಿದ್ದು. ಸೊ ಆಫ್ಟರ್ ಕೋವಿಡ್ ತುಂಬ ಜನ ಏನು ವರ್ಕ್ ಇಲ್ಲದೆ ತುಂಬ ಜನ ಇದ್ದರು, ಖಾಲಿ ಇದ್ದರು. ಸೊ ಆ ಟೈಮಲ್ಲಿ ಅಂಥವರಿಗೆ ಈ ಒಂದು ವೆಬ್ಸೈಟಿಂದ ತುಂಬ ಹೆಲ್ಪ್ ಆಗಿದೆ. ತುಂಬ ಜನ ಹೌಸ್ ವೈಫ್ಸ್ಗಳಾಗಿರಲಿ, ಸ್ಟೂಡೆಂಟ್ಸ್ಗಳಾಗಿರಲಿ, ಅಥವಾ ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿರಲಿ, ಅವ್ರದ್ದೊಂದು ಈ ಪ್ಲಾಟ್ಫಾರ್ಮಲ್ಲಿ ಲೈಫ್ 360 ಆ್ಯಂಗಲಲ್ಲಿ ಚೇಂಜಸ್ ಆಗಿದೆ. ಸೊ ನಾನು ಕೂಡ ಈ ಒಂದು ಪ್ಲಾಟ್ಫಾರ್ಮಲ್ಲಿ ಎನ್ರೋಲ್ ಆದಮೇಲೆ ನನ್ನ ಲೈಫ್ ಕೂಡ ಆಲ್ರೆಡಿ ಫೈನಾನ್ಷಿಯಲಿ ತುಂಬ ಚೇಂಜ್ ಆಗಿದೆ. ಸೊ ತುಂಬ ಜನರಿಗೆ ಡೌಟ್ ಏನು ಅಂತ ಹೇಳಿದ್ರೆ, ನಿಜವಾಗ್ಲೂ ಇದರಲ್ಲಿ ನಮ್ಗೆ ಅರ್ನಿಂಗ್ಸ್ ಆಗುತ್ತಾ ಅಂತ ಹೇಳಿ. ಸೊ ಇದರಲ್ಲಿ ಆಲ್ರೆಡಿ ಇವಾಗ 2,60,000+ ಅಫಿಲಿಯೇಟ್ಸ್ ಇದ್ದಾರೆ, ಓಕೆನಾ. ಸೊ ಇದರಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ಅವರು ಕೂಡ ಲರ್ನ್ ಮಾಡಿ ಅರ್ನ್ ಮಾಡ್ತಿದ್ದಾರೆ, ಓಕೆನಾ. ಸೊ ಆ ಥರ ಯಾವುದೇ ಫೇಕು ಫ್ರಾಡ್ ಅಂತ ಏನಿಲ್ಲ. ನೀವೇನು ಅರ್ನಿಂಗ್ಸ್ ಮಾಡಿರ್ತೀರಾ, 1 ವೀಕಲ್ಲಿ ನೀವೇನು ಅರ್ನಿಂಗ್ಸ್ ಮಾಡಿರ್ತೀರಾ ಅದರಲ್ಲಿ ನಿಮಗೆ 5% ಟ್ಯಾಕ್ಸ್ ಕಟ್ಟಾಗಿನೇ ಬರುತ್ತೆ. ಸೊ ಲಾಸ್ಟ್ ವೀಕ್ ನನ್ನ ಅರ್ನಿಂಗ್ಸ್ ಬಂದುಬಿಟ್ಟು 26,000 ರೂಪೀಸ್. ಸೊ ಅದು ನನಗೆ ಆಫ್ಟರ್ 5% ಟ್ಯಾಕ್ಸ್ ಡಿಡಕ್ಟ್ ಆದಮೇಲೆ 24,700 ರೂಪೀಸ್ ನನ್ನ ಅಕೌಂಟಿಗೆ ಕ್ರೆಡಿಟ್ ಆಗಿದೆ. ಸೊ ನೀವು ನೋಡ್ತಿರ್ಬೋದು, ಇದು ಅಫಿಷಿಯಲಿ ಇದು ವಾಟ್ಸಪ್ಪಲ್ಲೂ ಕೂಡ ವೆರಿಫೈ ಆಗಿದೆ. ಎವ್ರಿ ವೀಕ್ ಅಂದರೆ ಎವ್ರಿ ಟ್ಯೂಸ್ಡೇ ನಮಗೆ ವಿದಿನ್ 6 or 7 o'clock ಒಳಗಡೆ ನಮಗೆ ಪೇಮೆಂಟ್ ಏನಿದೆಲ್ಲ ಬರುತ್ತೆ, ಓಕೆನಾ. ಸೊ ಯಾವುದೇ ಥರದ ಫೇಕ್ ಇಲ್ಲ, ಫ್ರಾಡ್ ಇಲ್ಲ. ಇನ್ ಕೇಸ್ ನಿಮ್ದು ಏನಾದರೂ ಒಂದು ಲರ್ನಿಂಗ್ ಮೈಂಡ್ ಸೆಟ್ ಇದೆ, ನಾವು ಈ ಒಂದು ಸ್ಕಿಲ್ಸನ್ನು ಲರ್ನ್ ಮಾಡಿ ಅರ್ನ್ ಮಾಡ್ತೀವಿ ಅಂತ ಹೇಳಿ ಒಂದು ನಿಮಗೆ ಮೈಂಡ್ ಸೆಟ್ ಇದೆ ಅಂದರೆ 100% ನೀವು ಈ ಪ್ಲಾಟ್ಫಾರ್ಮಿಂದ ಒಳ್ಳೆ ಅರ್ನಿಂಗ್ಸ್ ಮಾಡಿಕೊಂಡು ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಬೋದು, ಓಕೆನಾ. ಸೊ ಇದೆಲ್ಲ ಗೊತ್ತಾಯಿತು ಮೇಡಮ್, ಇವಾಗ ಇದು ವರ್ಕ್ ಏನಿರುತ್ತೆ, ಇದು ಯಾವ ಥರ ಪ್ಲಾಟ್ಫಾರ್ಮು ಅಂತ ನಿಮಗೆ ಡೌಟ್ಸ್ ಇರ್ಬೋದು. ಸೊ ಅದನ್ನು ನಾನು ಕ್ಲಿಯರ್ ಮಾಡ್ತೀನಿ. ಸೊ ಕರೆಕ್ಟಾಗಿ ಕೇಳ್ಕೊಳ್ಳಿ, ಅಂದರೆ ನಿಮಗೆ ಎಲ್ಲ ಡೌಟ್ಸು ಕ್ಲಿಯರ್ ಆಗುತ್ತೆ, ಓಕೆನಾ. ಫಸ್ಟ್ ಬಿಸ್ಗುರುಕುಲ್ ಅಂದರೆ ಏನು ಅಂತ ಹೇಳಿ ತುಂಬ ಜನರಿಗೆ ಡೌಟ್ಸ್ ಇದೆ. ಸೊ ಬಿಸ್ಗುರುಕುಲ್ ಅಂದರೆ ಏನು ಅಂದರೆ ಇದು ಒಂದು ಎಡ್ಟೆಕ್ ಇ ಲರ್ನಿಂಗ್ ಪ್ಲಾಟ್ಫಾರ್ಮ್. ಇವಾಗ ನೀವು ಸ್ಕೂಲ್ ಕಲ್ತಿದ್ದೀರಾ, ಕಾಲೇಜ್ ಕಲ್ತಿದ್ದೀರಾ, ಇದೆಲ್ಲ ಆಫ್ಲೈನಲ್ಲಿ ಕಲ್ತಿದ್ದೀರಾ. ನೀವು ಡಾಕ್ಟರ್ ಹೆಂಗಾಗಬೇಕು, ಇಂಜಿನಿಯರ್ ಹೆಂಗಾಗಬೇಕು, ಇದೆಲ್ಲ ನೀವು ಆಫ್ಲೈನಲ್ಲಿ ಕಲ್ತಿರೋದು. ಸೊ ಇದರಲ್ಲಿ ಇವಾಗ ನೀವು ಆನ್ಲೈನಲ್ಲಿ ಏನಾದರೂ ಒಂದು ವರ್ಕ್ ಮಾಡಬೇಕಂದ್ರೆ ನಿಮಗೆ ಇವಾಗ ಟ್ರೆಂಡಿಂಗಲ್ಲಿರೋವಂಥ ಒಂದು ಆನ್ಲೈನ್ ಸ್ಕಿಲ್ಸ್ಗಳು ಗೊತ್ತಿರಬೇಕು. ಲೈಕ್ ಇನ್ಸ್ಟಾಗ್ರಾಮದ್ದಾಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಆಮೇಲೆ ನಿಮಗೆ ಕಾಪಿ ರೈಟಿಂಗ್, ಕಂಟೆಂಟ್ ರೈಟಿಂಗ್, ಈ ಥರದೊಂದು ಸ್ಕಿಲ್ಸ್ಗಳು ಇವಾಗ ಮಾರ್ಕೆಟಲ್ಲಿ ತುಂಬ ಟ್ರೆಂಡಿಂಗಲ್ಲಿದೆ. ಸೊ ಇಂಥ ಒಂದು ಸ್ಕಿಲ್ಸನ್ನು ನಿಮಗೆ ಮನೇಲೆ ಕೂತ್ಕೊಂಡು ಫೋನಲ್ಲೇ ನೀವು ಈ ಒಂದು ವೆಬ್ಸೈಟಲ್ಲಿ ಎನ್ರೋಲ್ ಆಗಿ ಒಂದು ಲಾಗಿನ್ ಐಡಿಯನ್ನು ಪಡ್ಕೊಂಡು ನೀವು ಮನೇಲೆ ಕೂತ್ಕೊಂಡು ಈ ಒಂದು ಟ್ರೈನಿಂಗ್ಸ್ ಎಲ್ಲ ನೋಡಿಕೊಂಡು ಇದ್ರ ಥ್ರೂ ನೀವು ಅರ್ನಿಂಗ್ಸನ್ನು ಮಾಡ್ಬೋದು, ಓಕೆನಾ. ಸೊ ಬಿಸ್ಗುರುಕುಲ್ ಅಂದರೆ ಇದು ಒಂದು ನಮಗೆ ಡಿಜಿಟಲ್ ಸ್ಕಿಲ್ಸ್ ಕಲಿಸುವಂಥ ಒಂದು ವೆಬ್ಸೈಟು, ಓಕೆನಾ. ಈ ಒಂದು ಸ್ಕಿಲ್ಸನ್ನು ಕಲಿತು ನೀವು 2 ವೇಸಲ್ಲಿ ಇದರಲ್ಲಿ ಅರ್ನಿಂಗ್ಸನ್ನು ಮಾಡ್ಬೋದು. ಸೊ 2 ವೇಸ್ ಅಂದರೆ ನಿಮಗೆ ಫಸ್ಟ್ ಬಂದುಬಿಟ್ಟು ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡ್ಬೋದು, ಇನ್ನೊಂದು ನಿಮಗೆ ಅಫಿಲಿಯೇಟ್ ಮಾರ್ಕೆಟರ್. ಫ್ರೀಲಾನ್ಸಿಂಗ್ ಅಂದರೆ ಏನು ಅಂತ ಹೇಳಿ, ಇದರಲ್ಲಿ ನಿಮಗೆ ಫೈನಾನ್ಸ್ ಮಾಸ್ಟರ್ ಕೋರ್ಸಲ್ಲಿ 26 ಕೋರ್ಸಸ್ ಇರುತ್ತೆ. ಸೊ 26 ಕೋರ್ಸಲ್ಲಿ ನಿಮಗೆ FB ಆ್ಯಡ್ ರನ್ ಮಾಡೋದು, ಕಾಪಿ ರೈಟಿಂಗ್, ಕಂಟೆಂಟ್ ರೈಟಿಂಗ್, ಆಮೇಲೆ ಇಮೇಲ್ ಮಾರ್ಕೆಟಿಂಗ್, ಗೂಗಲ್ ಆ್ಯಡ್ಸು, ಈ ಥರ 26 ಕೋರ್ಸಸ್ಸಿಗೂ ನಿಮಗೆ 26 ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಈ ಒಂದು ಕೋರ್ಸನ್ನು ನೀವು ಕಂಪ್ಲೀಟ್ ಮಾಡಿದ ಮೇಲೆ ನಿಮಗೆ ವೆಬ್ಸೈಟ್ಸ್ಗಳಲ್ಲಿ ನಿಮ್ಮ ಒಂದು ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿ ಅಲ್ಲಿ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿ ನೀವು ಕ್ಲೈಂಟ್ಸ್ಗಳಿಗೆ ಕಾಪಿ ರೈಟಿಂಗ್ ಮಾಡಿ ಅರ್ನಿಂಗ್ ಮಾಡ್ಬೋದು, ಕಂಟೆಂಟ್ ರೈಟಿಂಗ್ ಮಾಡಿ ಅರ್ನಿಂಗ್ ಮಾಡ್ಬೋದು, FB ಆ್ಯಡ್ ರನ್ ಮಾಡಿಕೊಟ್ಟು ಅರ್ನಿಂಗ್ಸನ್ನು ಮಾಡ್ಕೊಳ್ಬೋದು. ಸೊ ಇದು ನಿಮಗೆ ಬಂದುಬಿಟ್ಟು ಪ್ರಾಜೆಕ್ಟ್ ರೀತಿಯಲ್ಲಿ ವರ್ಕ್ ಇರುತ್ತೆ. 1 hour ಪ್ರಾಜೆಕ್ಟು, 1 day ಪ್ರಾಜೆಕ್ಟು, 1 week ಪ್ರಾಜೆಕ್ಟ್, ಈ ಥರ ಎಲ್ಲ ಸಿಗುತ್ತೆ ನಿಮಗೆ. ಸೊ ನೀವು ಅದರಲ್ಲಿ ಕಾಪಿ ರೈಟ್ ಮಾಡ್ತೀನಿ ಅಂದರೆ ಅದನ್ನ ಮಾಡ್ಬೋದು, ಕಂಟೆಂಟ್ ರೈಟ್ ಮಾಡ್ತೀನಿ ಅಂದರೆ ಅದನ್ನ ಮಾಡ್ಬೋದು. ಸೊ ಟೋಟಲಿ ನಿಮಗೆ 26 ವೇಸಲ್ಲಿ ನೀವು ಫ್ರೀಲಾನ್ಸಿಂಗನ್ನು ಮಾಡಿ ನೀವು ಏನೂ ಇಲ್ಲ, ನಾನು ಬೇಸಿಕ್ ನನಗೆ ಅಷ್ಟು ನಾಲೆಜ್ ಇಲ್ಲ ಅಂತ ಹೇಳಿದ್ರು 30,000 to 50,000 ರೂಪೀಸ್ ನೀವು ಆರಾಮಾಗಿ ಫ್ರೀಲಾನ್ಸಿಂಗ್
ನಿಮಗೆ ಅಫಿಲಿಯೇಟ್ ಮಾಡಲ್ ಅಂತ ಇದೆ. ಇದರಲ್ಲೇ ನಿಮಗೆ ಬಿಸ್ಗುರುಕುಲ ಲಾಗಿನ್ ಆದಮೇಲೆ ನಿಮ್ಗೊಂದು ರೆಫರಲ್ ಲಿಂಕ್ ಅಂತ ಸಿಗುತ್ತೆ. ಓಕೆನಾ, ಆ ರೆಫರಲ್ ಲಿಂಕಿಂದ ಇವಾಗ ನಿಮಗೆ ಫಸ್ಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ ಹೇಳಿ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ ಹೇಳ್ತೀನಿ. ಸೊ ನಿಮಗೊಂದು ಮೊಬೈಲ್ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಇದೆ. ಸೊ ನೀವು ಆ ಮೊಬೈಲ್ ರಿವ್ಯೂಸನ್ನು ನೋಡಲಿಕ್ಕೆ ಗೂಗಲಲ್ಲಿ ಹೋಗಿ ಆ ಮೊಬೈಲ್ ಬಗ್ಗೆ ಸರ್ಚ್ ಮಾಡ್ತೀರಾ. ಸರ್ಚ್ ಮಾಡಿದ ಮೇಲೆ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಅಲ್ಲೇ ಏನಾದರೂ ಒಂದು ವೀಡಿಯೋ ಬರುತ್ತೆ. ವೀಡಿಯೋದಲ್ಲಿ ಒಬ್ಬರು ಇನ್ಫ್ಲುಯೆನ್ಸರ್ಸ್ ಹೇಳ್ತಾರೆ ಈ ಥರ ಎಲ್ಲ ಕ್ವಾಲಿಟೀಸ್ ಇದೆ, ಈ ಥರ ಅಮೌಂಟ್ ಇದೆ, ಬಟ್ ನೀವು ನನ್ನ ರೆಫರಲ್ ಲಿಂಕಿಂದ ಈ ಫೋನನ್ನು ಪರ್ಚೇಸ್ ಮಾಡಿದ್ರೆ ನಿಮಗೆ ಸರ್ಟನ್ ಅಮೌಂಟ್ ಆಫ್ ಡಿಸ್ಕೌಂಟ್ ಸಿಗುತ್ತೆ ಅಂತ. ಸೊ ಅವರ ಲಿಂಕಿಂದ ನಾವು ಪರ್ಚೇಸ್ ಮಾಡೋದಕ್ಕೆ ನಮಗೆ ಡಿಸ್ಕೌಂಟು ಸಿಗುತ್ತೆ. ಮತ್ತು ಯಾರು ನಮಗೆ ಹೇಳಿದ್ದಾರೆ ಪ್ರಮೋಟ್ ಮಾಡ್ತಿದ್ದಾರೆ ಆ ಪ್ರಾಡಕ್ಟನ್ನು ಅವರಿಗೆ ಕಂಪನಿ ಕಡೆಯಿಂದ ಕಮಿಷನ್ ಇರುತ್ತೆ. ಸೊ ಇಲ್ಲಿ ಕಂಪನಿಯವರಿಗೆ ಸೇಲ್ಸ್ ಆಗುತ್ತೆ, ಆಮೇಲೆ ಯಾರು ನಮಗೆ ಪ್ರಮೋಟ್ ಮಾಡ್ತಿದ್ದಾರೆ ಅವರಿಗೆ ಸರ್ಟನ್ ಅಮೌಂಟ್ ಆಫ್ ಡಿಸ್ಕೌಂಟ್ ಸಿಗುತ್ತೆ. ಅಂದರೆ 2000, 3000, 4000 ಈ ಥರ. ಸೊ ನೆಕ್ಸ್ಟ್ ನಮಗೆ ಇಲ್ಲಿ ಕಮ್ಮಿ ಅಮೌಂಟಿಗೆ ಈ ಒಂದು ಪ್ರಾಡಕ್ಟ್ ಏನು ಫೋನ್ ಇದೆ ಅದು ಸಿಗ್ತಿದೆ. ಸೊ ನಮಗೆ ಇದು ಬಿಸ್ಗುರುಕುಲಲ್ಲಿ ಅಳವಡಿಕೆ ಮಾಡಿ ಹೇಳಬೇಕಂದ್ರೆ ಇದು ಯಾವ ಥರ ಅಂದರೆ ಇದರಲ್ಲಿ ನಮಗೆ 4 ಬಂಡಲ್ಸ್ ಆಫ್ ಕೋರ್ಸಸ್ ಇದೆ. ಸೊ 4 ಬಂಡಲ್ಸ್ ಆಫ್ ಕೋರ್ಸಸನ್ನು ನಾವು ಇನ್ ಕೇಸ್ ನಮ್ಮ ರೆಫರಲ್ ಥ್ರೂ ಯಾರಿಗಾದ್ರೂ ನಾವು ಇದನ್ನು ಪ್ರಮೋಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಕಮಿಷನ್ ಇರುತ್ತೆ. ಅಂದರೆ 50 to 70% ಕಮಿಷನ್ ಇರುತ್ತೆ. 200 rupees, 300 rupees, 1000 rupees ಆ ಥರ ಇರಲ್ಲ. ನಿಮಗೆ ಡೈರೆಕ್ಟ್ 2000 rupeesಯಿಂದ 10,000 rupeesವರೆಗೂ ಕಮಿಷನ್ ಇರುತ್ತೆ. ನಾವು ಯಾರಿಗೆ ಪ್ರಮೋಟ್ ಮಾಡಬೇಕು, ಏನು ಪ್ರಮೋಟ್ ಮಾಡಬೇಕು ಅಂತ ತುಂಬ ಜನರಿಗೆ ಡೌಟ್ಸ್ ಇರುತ್ತೆ. ಸೊ ಇವಾಗ ನೋಡಿ ನಿಮ್ಮ ಕ್ಯಾರಿಯರ್ ಗ್ಯಾಪ್ ಆಗಿದೆ, ನಿಮ್ಗೆ ಏನಾದರೂ ಒಂದು ಮಗು, ನೀವು ಹೌಸ್ ವೈಫ್ ಆಗಿದ್ದೀರಾ ಅಂತ ಹೇಳಿದ್ರೆ 1 2 to 3 years ನಿಮಗೆ ಏನಾದರೂ ಗ್ಯಾಪ್ ಆಗಿರುತ್ತೆ. ಮಗುನ ನೋಡ್ಕೊಳ್ಬೇಕು, ಬೇರೆಯವ್ರ ಭರವಸೆ ಮೇಲೆ ಬಿಟ್ಟು ಹೋಗೋಕ್ಕಾಗಲ್ಲ ಹೊರಗಡೆ ಎಲ್ಲೂ ಜಾಬಿಗೆ 9 to 5. ಸೊ ನೀವೇನು ನೋಡ್ತಿರ್ತೀರಾ, ನನಗೆ ಮತ್ತೆ ಯಾರು ಹೈಯರ್ ಮಾಡ್ಕೊಳ್ತಾರೆ, ನನ್ನ ಕಮ್ಯುನಿಕೇಷನ್ ಸ್ಕಿಲ್ ಎಲ್ಲ ಇವಾಗ ಹೋಗ್ಬಿಟ್ಟಿದೆ, ನಾನು ಹೆಂಗೆ ಮಾಡಲಿ, ಈ ಥರ ಎಲ್ಲ ನೀವು ಥಿಂಕ್ ಮಾಡ್ತಿರ್ತೀರಾ. ಸೊ ಅಂಥವರೆಲ್ಲ ಈ ಒಂದು ಪ್ಲಾಟ್ಫಾರ್ಮಲ್ಲಿ ನಿಮ್ಮ ಕಮ್ಯುನಿಕೇಷನ್ ಎಲ್ಲ ಸ್ಕಿಲ್ಸನ್ನು ಇಂಪ್ರೂವ್ ಮಾಡಿಕೊಂಡು, ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಸ್ಕಿಲ್ಸನ್ನು ಇಂಪ್ರೂವ್ ಮಾಡಿಕೊಂಡು ಇದರಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿನೂ ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು. ಆಮೇಲೆ ಈಗ ನಾನು ಫ್ರೀಲಾನ್ಸಿಂಗ್ ಮಾಡ್ತೀನಿ ಅಂದರೆ ಫ್ರೀಲಾನ್ಸಿಂಗ್ ಕಡೆ ನೀವು ಒಳ್ಳೆ ಕೋರ್ಸಸನ್ನು ಕಲಿತು ನೀವು ಅದ್ರ ಥ್ರೂ ನೀವು ಅರ್ನಿಂಗ್ಸನ್ನು ಮಾಡ್ಕೊಳ್ಬೋದು. ಸೊ ಇದರಲ್ಲಿ ಯಾರೆಲ್ಲ ಎಲಿಜಿಬಲು, ಸ್ಟೂಡೆಂಟ್ಸ್, ಏನಾದರೂ ಏಜ್ ಲಿಮಿಟ್ ಇದೆಯಾ, ಏನಾದರೂ ಎಕ್ಸ್ಪೀರಿಯನ್ಸ್ ಬೇಕಾ ಅಂತ ತುಂಬ ಜನ ಕೇಳ್ತಿದ್ದಾರೆ. ಸೊ ಆ ಥರ ಇದ್ದರೆ ಯಾವುದೇ ಇದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕಂತ ಇಲ್ಲ. ನಿಮಗೆ 0ದಿಂದ 150+ ಟ್ರೈನಿಂಗ್ಸ್ ಇದರಲ್ಲಿದೆ. ವೀಕ್ಲಿ ಲೈವ್ 4 ಸೆಷನ್ಸ್ ಇರುತ್ತೆ ನಿಮಗೆ. ಇನ್ ಕೇಸ್ ನೀವು ಅದನ್ನು ಏನಾದರೂ ನೋಡ್ಲಿಕ್ಕೆ ಆಗಲಿಲ್ಲ, ಮಿಸ್ ಮಾಡ್ಕೊಡ್ರಿ ಅಂತ ಹೇಳಿದ್ರೆ ನಿಮಗೆ ಅದು ರೆಕಾರ್ಡೆಡ್ ಸೆಷನಲ್ಲಿ ಸಿಗುತ್ತೆ. ಮತ್ತು ನಿಮಗೆ ಟ್ರೈನಿಂಗ್ಸ್ ಎಲ್ಲ ಬಂದುಬಿಟ್ಟು ರೆಕಾರ್ಡೆಡ್ ಸೆಷನಲ್ಲಿ ಇರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನೀವು ಟ್ರೈನಿಂಗನ್ನು ಲಾಗಿನ್ ಆಗಿ ನೀವು ನೋಡ್ಕೊಳ್ಬೋದು. 2 to 3 hours ಇದೆ ಅಂತ ಹೇಳಿದ್ರೆ ನೀವು ಆರಾಮಾಗಿ ಇದರಲ್ಲಿ ವರ್ಕ್ ಮಾಡಿ, ಏನೂ ನಂಗೆ ನಾಲೆಜ್ ಇಲ್ಲ ಅಂತ ಹೇಳಿದ್ರು 20,000 to 30,000 rupees ಆರಾಮಾಗಿ ನೀವು ಜನರೇಟ್ ಮಾಡ್ಕೊಳ್ಬೋದು ಈ ಪ್ಲಾಟ್ಫಾರ್ಮಿಂದ. ಸೊ ಯಾರೆಲ್ಲ ಎಲಿಜಿಬಲು, ಯಾರೆಲ್ಲ ಮಾಡ್ಬೋದು ಈ ವರ್ಕನ್ನು ಅಂತ ಹೇಳಿದ್ರೆ ಹೌಸ್ ವೈಫ್ ಆಗಿರ್ಬೋದು, ನಿಮ್ಮ ಹತ್ರ 2 to 3 hours ಟೈಮ್ ಇದೆ, ಆಮೇಲೆ ನಿಮಗೆ ಬೇಸಿಕ್ ಇಂಗ್ಲೀಷ್ ಬರುತ್ತೆ, ನಂಗೆ ಇಂಗ್ಲೀಷ್ ಅರ್ಥ ಆಗುತ್ತೆ ಇಲ್ಲ ಹಿಂದಿ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ನೀವು ಇದನ್ನು ಮಾಡ್ಬೋದು. ಮತ್ತು ಸ್ಟೂಡೆಂಟ್ಸ್ ಆಗಿರಲಿ, ನೀವು ಕಾಲೇಜ್ಗೆ ಹೋಗಿ ಬರ್ತೀರಾ, ನನ್ನ ಹತ್ರನೂ ಟೈಮ್ ಇದೆ, ಸೊ ಆ ಟೈಮಲ್ಲಿ ನಾನು ಮಾಡ್ಬೋದಾ ಅಂದರೆ ನೀವು ಸ್ಟೂಡೆಂಟ್ಸ್ ಆಗಿನೂ ಈ ಒಂದು ವರ್ಕನ್ನು ಮಾಡ್ಕೊಳ್ಬೋದು. ನಮ್ಮ ಕಾಲೇಜ್ ಫೀಸ್ ನಾವೇ ಪೇ ಮಾಡಬೇಕು ಮೇಡಮ್, ನಮ್ಮ ಪೇರೆಂಟ್ಸ್ ಹತ್ರ ಏನು ಕೇಳಬಾರ್ದು, ಅವರಿಗೂ ನಾವೇನಾದರೂ ಫೈನಾನ್ಷಿಯಲಿ ಹೆಲ್ಪ್ ಮಾಡಬೇಕು ಅನ್ನೋರು ವರ್ಕನ್ನು ಮಾಡ್ಕೊಳ್ಬೋದು. ನೆಕ್ಸ್ಟ್ ನಿಮಗೆ ಥರ್ಡ್ ಒನ್ ಬಂದುಬಿಟ್ಟು ನೀವು ಆಲ್ರೆಡಿ 9 to 5 ಜಾಬ್ ಮಾಡ್ತಿದ್ದೀರಾ, ಇಲ್ಲ ಅಥವಾ ಏನಾದರೂ ಒಂದು ವರ್ಕ್ ಮಾಡ್ತಿದ್ದೀರಾ, ಅದ್ರ ಜೊತೆಗೆ ನೀವೇನಾದರೂ ಪಾರ್ಟ್ ಟೈಮ್ ವರ್ಕ್ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಕೂಡ ಈ ಒಂದು ಪ್ಲಾಟ್ಫಾರ್ಮಲ್ಲಿ ಎನ್ರೋಲ್ ಆಗಿ ವರ್ಕನ್ನು ಮಾಡ್ಬೋದು. ಸೊ ಇಷ್ಟೆಲ್ಲ ಗೊತ್ತಾಯಿತು. ಇದರಲ್ಲಿ ನಾವು ಸ್ಟಾರ್ಟ್ ಮಾಡಬೇಕಂದ್ರೆ ಹೆಂಗೆ ಸ್ಟಾರ್ಟ್ ಮಾಡಬೇಕು ಮೇಡಮ್ ಅಂತ ತುಂಬ ಜನ ಕೇಳ್ತಿದ್ದೀರಾ. ಸೊ ಇದರಲ್ಲಿ ಬಂದುಬಿಟ್ಟು 4 ಪ್ಯಾಕೇಜಸ್ ಇದೆ. 4 ಪ್ಯಾಕೇಜಸ್ಗೂ ಬೇರೆ ಬೇರೆ ಅಮೌಂಟ್ ಇದೆ. ನೀವೇನು ಸ್ಟಾರ್ಟ್ ಮಾಡ್ತೀರಾ ಒನ್ ಟೈಮ್ ನೀವು ಫೀಸ್ ಪೇ ಮಾಡಿದ್ರೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ನಾನು ಕೂಡ ಇದರಲ್ಲಿ 15,000 ಒಂದಿನ ಇನ್ವೆಸ್ಟ್ ಮಾಡಿದ್ದೀನಿ ಅಂತಲೇ ನಾನು ಇವತ್ತು ಇಷ್ಟು ಒಂದು ಅರ್ನಿಂಗ್ಸ್ ಮಾಡೋಕ್ಕೆ, ನನ್ನ ಒಂದು ಫ್ಯಾಮಿಲಿಯಲ್ಲಿ ನಾನು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಲಿಕ್ಕೆ ಈ ಒಂದು ಪ್ಲಾಟ್ಫಾರ್ಮಿಂದ ನನ್ನ ಕಾರಣವಾಯಿತು. ಸೊ ನೀವು ಕೂಡ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಸ್ಕಿಲ್ಸನ್ನು ಅಪ್ ಸ್ಕಿಲ್ಸ್ ಮಾಡಿಕೊಂಡು ನೀವು ಇದರಲ್ಲಿ ಲರ್ನ್ ಮಾಡಿ ಇಂಪ್ಲಿಮೆಂಟ್ ಮಾಡ್ತಾ ಹೋದರೆ ನೀವು ಅರ್ನಿಂಗ್ಸನ್ನು ಮಾಡ್ಬೋದು. ಸೊ ಬನ್ನಿ ನಾನು ನಿಮಗೆ ಪ್ಯಾಕೇಜಸ್ ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ. ಫಸ್ಟ್ ಕೋರ್ಸ್ ಬಂದುಬಿಟ್ಟು ಫೈನಾನ್ಸ್ ಮಾಸ್ಟ್ರಿ ಅಂತ. ಸೊ ನನ್ನ ಒಂದು ಲೈಫಲ್ಲಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಕೋರ್ಸೇ ನನಗೆ ಕಾರಣ. ಸೊ ನೀವು ಕೂಡ ನಿಮಗೆ ಈ ಒಂದು ಪ್ರೈಸನ್ನು ಅಫೋರ್ಡ್ ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಫೈನಾನ್ಸ್ ಮಾಸ್ಟ್ರಿಯಲ್ಲೇ ನೀವು ಲಾಗಿನ್ ಆಗಿ ಅಂತ. ಸೊ ಈ ಒಂದು ಕೋರ್ಸ್ ಪ್ರೈಸ್ ಬಂದುಬಿಟ್ಟು ವೆಬ್ಸೈಟಲ್ಲಿ 20,000 rupees ಇದೆ. ಬಟ್ ವಿತ್ ಮೈ ರೆಫರಲ್ ಕೋಡ್ ನಿಮಗೆ ಇದು 14,999 ಅಂದರೆ 15,000 rupees ಇದೆ. ಸೊ ಡೈರೆಕ್ಟ್ ನಿಮಗೆ 30% ಆಫ್ ಇದೆ. ಓಕೆನಾ. ಸೊ ನಿಮಗೆ 5,000 rupees ನನ್ನ ಒಂದು ರೆಫರಲ್ ಕೋಡಿಂದ ನಿಮಗೆ ಆಫ್ ಸಿಗುತ್ತೆ. ನೀವು ಬರೀ 15,000 rupeesಗೆ ಈ ಒಂದು ಕೋರ್ಸಲ್ಲಿ ಎನ್ರೋಲ್ ಆಗ್ಬೋದು. ಸೊ ಇದರಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ ನಿಮಗೆ ಆಲ್ 26 ಕೋರ್ಸಸ್ ಆಕ್ಸೆಸ್ ಸಿಗುತ್ತೆ ಇದರಲ್ಲಿ. ಆಮೇಲೆ ಮತ್ತು ನಿಮಗೆ ಇದರಲ್ಲಿ ಉಳಿದಿರೋ 3 ಪ್ಯಾಕೇಜಸ್ ಏನಿದೆ ಅದು ನಿಮಗೆ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ. ಓಕೆನಾ. ಸೊ ನಿಮಗೆ ಬೆಸ್ಟ್ ಅಂತ ಹೇಳಿದ್ರೆ 15,000 ಫೈನಾನ್ಸ್ ಮಾಸ್ಟ್ರಿ ಕೋರ್ಸೇ. ಸೊ ನಿಮಗೆ 26 ಕೋರ್ಸಸ್ ಆಕ್ಸೆಸ್ ಸಿಗುತ್ತೆ, ಪ್ಲಸ್ ನಿಮಗೆ 250+ ಟ್ರೈನಿಂಗ್ಸ್ ಸಿಗುತ್ತೆ ಇದರಲ್ಲಿ. ಆಮೇಲೆ ನಿಮಗೆ ವೀಕ್ಲಿ 4 ಲೈವ್ ಟ್ರೈನಿಂಗ್ಸ್ ಸಿಗುತ್ತೆ. ಸೊ ನಿಮಗೆ ಯಾರೆಲ್ಲ ಇನ್ಕಮನ್ನು ಅಚೀವ್ ಮಾಡಿದ್ದಾರೆ ಅವರೇ ನಿಮಗೆ ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ಅವ್ರು ಯಾವ ಥರ ಮಾಡಿದ್ದಾರೆ, ಅವ್ರಿಗೆ ಏನೆಲ್ಲ ಡಿಫಿಕಲ್ಟೀಸ್ ಬಂದಿತ್ತು ಅದೆಲ್ಲ ನಿಮಗೆ ಹೇಳ್ತಾರೆ. ಸೊ ಇದು ಈ ಒಂದು ಪ್ಲಾಟ್ಫಾರ್ಮಲ್ಲಿ ಇನ್ನೂ ಬೆನಿಫಿಟ್ಸ್ಗಳಿದೆ. ಅದೆಲ್ಲ ಏನು ಅಂದರೆ ನಿಮಗೆ ಇನ್ ಕೇಸ್ ಫ್ಯೂಚರಲ್ಲಿ ಕಾರ್ ಪರ್ಚೇಸ್ ಮಾಡೋ ಪ್ಲಾನ್ ಇದೆ ಅಂದರೆ ನಿಮಗೆ ಕಾರ್ ಫಂಡ್ ಅಂತಲೂ ಸಿಗುತ್ತೆ. ಆಮೇಲೆ ನಿಮಗೆ ಇನ್ ಕೇಸ್ ಟ್ರಿಪ್ಸಿಗೆಲ್ಲ ಹೋಗೋ ಆಸೆ ಇತ್ತು ಬಟ್ ಇವಾಗ ಏನೂ ಆಗ್ತಿಲ್ಲ ಅಂತ ಹೇಳಿದ್ರೆ ಈ ಒಂದು ಪ್ಲಾಟ್ಫಾರ್ಮಲ್ಲಿ ಸಣ್ಣ ಟಾರ್ಗೆಟ್ಸ್ಗಳು ಇರುತ್ತೆ. ಅದನ್ನು ಹಿಟ್ ಮಾಡಿದ್ರೆ ನಿಮಗೆ ನ್ಯಾಷನಲ್ ಟ್ರಿಪ್ಪು, ಇಂಟರ್ನ್ಯಾಷನಲ್ ಟ್ರಿಪ್ಸ್ ಎಲ್ಲ ಇರುತ್ತೆ. ಆಮೇಲೆ ನಿಮಗೆ ರಿವಾರ್ಡ್ ಸಿಗುತ್ತೆ. ನಿಮಗೆ 50,000 rupees ನೀವು ಹಿಟ್ ಮಾಡ್ತೀರಾ ಅಂದರೆ ನಿಮಗೊಂದು ವಾರಿಯರ್ ಬ್ಯಾಚ್ ಸಿಗುತ್ತೆ. ಆಮೇಲೆ ನಿಮಗೆ 1 lakh
ನೀವು 1,00,000 ಇದರಲ್ಲಿ ಇನ್ಕಮನ್ನು ಅಚೀವ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಒಂದು ಟಿ ಶರ್ಟ್ ಆ್ಯಂಡ್ ಒಂದು ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಸೊ ನಾವು ಮನೇಲಿ ಕೂತ್ಕೊಂಡು ವರ್ಕ್ ಮಾಡ್ತಿದ್ದೀವಿ, ನಮ್ಗೆ ಯಾರು ರೆಕಗ್ನೈಸ್ ಮಾಡೋರಿಲ್ಲ ಅಂತ ಹೇಳಿ ತುಂಬ ಒಂದು ಕಂಪನಿಗಳಲ್ಲಿ ನಮಗೆ ರೆಕಗ್ನೈಸೇಷನ್ ಇರಲ್ಲ. ಬಟ್ ಈ ಒಂದು ಕಂಪನಿಯಲ್ಲಿ ನಮಗೆ ಒಂದೊಂದು ಸಣ್ಣ ಈ ಹೆಜ್ಜೆ ನಾವೇನು ಇರ್ತಾ ಹೋಗ್ತೀವಿ ಎಲ್ಲದಕ್ಕೂ ರೆಕಗ್ನೈಸ್ ಇರುತ್ತೆ. ಸೊ ನಮ್ಮ ಹೌಸ್ ವೈಫ್ಸ್ಗಳಾಗಿ ಇದಕ್ಕಿಂತ ಇನ್ನೂ ಹೆಚ್ಚಿಂದ ಏನು ಬೇಕು. ಸೊ ಯಾರೆಲ್ಲ ಎನ್ರೋಲ್ ಆಗಬೇಕಂತಿದ್ದೀರಾ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಫೈನಾನ್ಸ್ ಮಾಸ್ಟ್ರಿನೇ, ಓಕೆನಾ. ಸೊ ಇವಾಗ ಇದೆಲ್ಲ ಆಯಿತು, ನಮಗೆ ಇಷ್ಟು ಅಫೋರ್ಡ್ ಮಾಡೋಕ್ಕಾಗಲ್ಲ ಮೇಡಮ್, ಇನ್ನೂ ಸ್ವಲ್ಪ ಕಮ್ಮಿದು ಏನಾದರೂ ಅಮೌಂಟ್ ಇದ್ದರೆ ಹೇಳಿ ಅಂತ. ಸೊ ನೆಕ್ಸ್ಟ್ ನಿಮಗೆ ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಅಂತ. ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಇದು ವೆಬ್ಸೈಟ್ ಪ್ರೈಸ್ ಬಂದುಬಿಟ್ಟು 14,999 ಅಂದರೆ 15,000 ರುಪೀಸ್. ಬಟ್ ವಿತ್ ಮೈ ರೆಫರಲ್ ಕೋಡ್ ನಿಮಗೆ 10,999 ಅಂದರೆ 11,000 ರುಪೀಸಿಗೆ ಈ ಒಂದು ಕೋರ್ಸ್ ಸಿಗುತ್ತೆ. ಸೊ ಇದರಲ್ಲಿ ನೀವು ಫ್ರೀಲಾನ್ಸರು ಆಗಿ ವರ್ಕ್ ಮಾಡ್ಬೋದು, ಅಫಿಲಿಯೇಟ್ ಮಾರ್ಕೆಟಿಂಗ್ ಆಗಿನೂ ವರ್ಕ್ ಮಾಡ್ಬೋದು. ಸೊ ನಿಮಗೆ ಟೋಟಲ್ ಇದರಲ್ಲಿ 20+ ಕೋರ್ಸಸ್ ಆಕ್ಸೆಸ್ ಸಿಗುತ್ತೆ. ಪ್ಲಸ್ ನಿಮಗೆ ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಟ್ರಾಫಿಕ್ ಮಾಸ್ಟ್ರಿ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಕೋರ್ಸ್ ಬಂದುಬಿಟ್ಟು ಇದರಲ್ಲಿ ಥರ್ಡ್ ಪ್ಯಾಕೇಜ್ ಟ್ರಾಫಿಕ್ ಮಾಸ್ಟ್ರಿ ಅಂತ. ನನ್ನ ಹತ್ರ ಅಷ್ಟು ಅಮೌಂಟ್ ಇಲ್ಲ ಮೇಡಮ್ ಇನ್ಫ್ಲುಯೆನ್ಸ್ ಮಾಸ್ಟ್ರಿ ತಗೊಳ್ಳೋಷ್ಟು. ನಾನು ಟ್ರಾಫಿಕ್ ಇನ್ನೂ ಕಮ್ಮಿ ಇದ್ದರೆ ಹೇಳಿ ಅಂತ ಹೇಳಿದ್ರೆ ನಿಮಗೆ 6,000 ರುಪೀಸ್ ಟ್ರಾಫಿಕ್ ಮಾಸ್ಟ್ರಿ ಅಂತ. ಇದ್ರ ವೆಬ್ಸೈಟ್ ಪ್ರೈಸ್ ಬಂದುಬಿಟ್ಟು 8,999 ಇದೆ. ಬಟ್ ವಿತ್ ಮೈ ರೆಫರಲ್ ಕೋಡ್ ಅಥವಾ ರೆಫರಲ್ ಲಿಂಕ್ ನೀವು ಇದನ್ನು 5,999ಗೆ ಪರ್ಚೇಸ್ ಮಾಡ್ಕೊಳ್ಬೋದು, ಓಕೆನಾ. ಸೊ ಇದರಲ್ಲಿ ನಿಮಗೆ 15+ ಕೋರ್ಸಸ್ ಇರುತ್ತೆ. ಆಮೇಲೆ ನಿಮಗೆ ಇದರಲ್ಲಿ ಬ್ರ್ಯಾಂಡಿಂಗ್ ಮಾಸ್ಟ್ರಿ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ. ಮೇಡಮ್ ನಮಗೆ 6,000 ಜಾಸ್ತಿ ಆಯಿತು, ಇನ್ನೂ ಕಮ್ಮಿ ಇದ್ದರೆ ಹೇಳಿ ಅಂತ ತುಂಬ ಜನ ಕೇಳ್ತೀರಾ. ಸೊ ಇದು ಬಂದುಬಿಟ್ಟು 3,500 ಬ್ರ್ಯಾಂಡಿಂಗ್ ಮಾಸ್ಟ್ರಿ ಅಂತ, ಓಕೆನಾ. ಸೊ ಇದರಲ್ಲಿ ನಿಮಗೆ 8+ ಕೋರ್ಸಸ್ ಇರುತ್ತೆ. ನಿಮಗೆ ಸ್ಪೋಕನ್ ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಆಗಲಿ, ಆಮೇಲೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಈ ಥರ ಒಂದು ಕೋರ್ಸಸ್ಸದ್ದು ನಿಮಗೆ ನಾಲೆಜ್ ಈ ಒಂದು ಕೋರ್ಸಲ್ಲಿ ಸಿಗುತ್ತೆ. ಬಟ್ ಬೆಸ್ಟ್ ಅಂತ ಹೇಳಿದ್ರೆ ನೀವು ಟ್ರಾಫಿಕ್, ಇನ್ಫ್ಲುಯೆನ್ಸಿ, ಫೈನಾನ್ಸಲ್ಲಿ 3ರಲ್ಲಿ ನೀವು ಯಾವುದಾದ್ರೂ ಒಂದು ಇದು ಮಾಡಿದರೆ ನಿಮಗೆ ಫ್ರೀಲಾನ್ಸಿಂಗ್ ವರ್ಕು ಸಿಗುತ್ತೆ. ಬಟ್ ಇದರಲ್ಲಿ ಎಲ್ಲದರಲ್ಲಿ ಬೆಸ್ಟ್ ಕೋರ್ಸ್ ಅಂದರೆ ಫೈನಾನ್ಸ್ ಮಾಸ್ಟ್ರಿನೇ. ಸೊ ಅಫೋರ್ಡ್ ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರೆ ಫೈನಾನ್ಸ್ ಮಾಸ್ಟ್ರಿನೇ ಚೂಸ್ ಮಾಡ್ಕೊಳ್ಳಿ. ನನಗೆ ಒಂದು ಖುಷಿ ಏನಂತ ಹೇಳಿದ್ರೆ ನನ್ನ ಅಂಡರಲ್ಲಿ ಯಾರೆಲ್ಲ ಜಾಯ್ನ್ ಆಗಿದ್ದಾರೆ ಅವರು ಕೂಡ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತಿದ್ದಾರೆ. ಸೊ ಇದರಲ್ಲಿ ಬರೀ ನಮ್ಮದೇ ಒಂದು ಪಾರ್ಟ್ ಇರುತ್ತೆ, ಆ ಥರ ಇರಲ್ಲ. ಸೊ ಯಾರೆಲ್ಲ ಜಾಯ್ನ್ ಆಗ್ತಾರೆ ಅವರು ಕೂಡ ಅರ್ನಿಂಗ್ಸ್ ಮಾಡ್ಕೊಳ್ತಾರೆ. ಸೊ ಹೌಸ್ ವೈಫ್ಸ್ಗಳಾಗಿರಲಿ, ಸ್ಟೂಡೆಂಟ್ಸ್ ಆಗಿರಲಿ, ಸೊ ಅವರೆಲ್ಲ ನನ್ನ ಗೈಡೆನ್ಸಲ್ಲಿ ಅರ್ನಿಂಗ್ಸ್ ಮಾಡ್ತಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಸೊ ನಿಮಗೂ ಕನ್ನಡದಲ್ಲೇ ಗೈಡೆನ್ಸ್ ಬೇಕು ಅಂತ ಹೇಳಿದ್ರೆ ನನ್ನ ಒಂದು ರೆಫರಲ್ ಲಿಂಕಲ್ಲಿ ಜಾಯ್ನ್ ಆದರೆ ನಿಮಗೆ 100% ನನ್ನ ಸೈಡಿಂದ ಕನ್ನಡ ಗೈಡೆನ್ಸ್ ಸಿಗುತ್ತೆ. ಇನ್ ಕೇಸ್ ನೀವು ಯಾರಾದರೂ ಬೇರೆಯವ್ರ ಹತ್ರ ಹೋಗಿ ಎನ್ರೋಲ್ ಆಗಿ ನನ್ನ ಹತ್ರ ಬಂದು ಕೇಳಿದ್ರೆ ನಾನು ನಿಮಗೆ ಯಾವುದೇ ಮೆಂಟರ್ಶಿಪ್ ಕೊಡಲ್ಲ. ಸೊ ಇನ್ ಕೇಸ್ ನೀವು ನನ್ನ ಹತ್ರನೇ ನನ್ನ ರೆಫರಲ್ ಲಿಂಕಲ್ಲೇ ಜಾಯ್ನ್ ಆಗ್ತೀರಾ ಅಂದರೆ ನನ್ನ ಸೈಡಿಂದ ನಿಮ್ಗೆ 100% ನನ್ನ ಗೈಡೆನ್ಸ್ ಇರುತ್ತೆ. ಸೊ ಇವಾಗ ಎಲ್ಲ ಡೌಟ್ಸ್ ಕ್ಲಿಯರ್ ಆಯಿತು ಮೇಡಮ್. ನಮಗೆ ಜಾಯ್ನ್ ಆಗಬೇಕು, ಯಾವ ಥರ ಜಾಯ್ನ್ ಆಗಬೇಕು ಅಂತ ಹೇಳಿ ಡೌಟ್ಸ್ ಇರುತ್ತೆ. ಸೊ ನಾನು ಕೆಳಗಡೆ ನಿಮಗೆ ಫೈನಾನ್ಸ್ ಮಾಸ್ಟ್ರಿ ಆ್ಯಂಡ್ ಇನ್ಫ್ಲುಯೆನ್ಸ್ ಮಾಸ್ಟ್ರಿ, ಟ್ರಾಫಿಕ್ ಮಾಸ್ಟ್ರಿದು ಲಿಂಕ್ ಹಾಕಿರ್ತೀನಿ. ಅದರಲ್ಲಿ ಹೋಗಿ ನೀವು ನಿಮ್ಮ ನೇಮ್, ಇಮೇಲ್ ID, ನಂಬರ್ ಆ್ಯಂಡ್ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡೋದು ಬರುತ್ತೆ. ಎಕ್ಸಾಂಪಲ್ ನೇಹಾ@123 ಈ ಥರ ಎಲ್ಲ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಬೋದು. ಫಸ್ಟ್ ಲೆಟರ್ ಕ್ಯಾಪಿಟಲ್ ಹಾಕ್ಬೋದು. ಪಾಸ್ವರ್ಡ್ ಕ್ರಿಯೇಟ್ ಆದಮೇಲೆ ನಿಮಗೆ ನಂದು ರೆಫರಲ್ ಕೋಡ್ ಬರುತ್ತೆ. ಅದಾದಮೇಲೆ ನಂದು ಸ್ಪಾನ್ಸರ್ ನೇಮ್ ಎಲ್ಲ ನಿಮಗೆ ತೋರಿಸ್ತಿರುತ್ತೆ. ನೆಕ್ಸ್ಟ್ ನೀವು ಯಾವ ಕೋರ್ಸ್ ಅಂತೀರಾ ಅಲ್ಲಿ ಸೆಲೆಕ್ಟ್ ನೀವು ಮಾಡ್ಕೊಳ್ಬೋದು. ನೆಕ್ಸ್ಟ್ ನಿಮಗೆ ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಇರುತ್ತೆ, ಫೋನ್ಪೇ, ಗೂಗಲ್ ಪೇ, ನೀವು ಯಾವುದ್ರಲ್ಲಿ ಬೇಕಾದರೂ ನೀವು ಪೇ ಮಾಡ್ಕೊಳ್ಬೋದು, ಓಕೆನಾ. ಇಲ್ಲಿ ನೀವು ಪೇ ಮಾಡ್ತಿರೋದು ಡೈರೆಕ್ಟ್ ನೀವು ಕಂಪನಿಗೆ ಪೇ ಮಾಡ್ತಿರೋದು, ಯಾವುದೇ ಪರ್ಸನ್ಗಾಗಲಿ ನಂಗಾಗಲಿ ನೀವು ಪೇಮೆಂಟ್ ಮಾಡೋದಿರಲ್ಲ. ನೀವು ಡೈರೆಕ್ಟ್ ವೆಬ್ಸೈಟಿಗೆ ಪೇ ಮಾಡ್ತೀರಾ. ವೆಬ್ಸೈಟಿಗೆ ಪೇ ಆದಮೇಲೆ ನಿಮ್ದೊಂದು ಲಾಗಿನ್ ID ಬರುತ್ತೆ, ಓಕೆನಾ. ನಿಮ್ಗೊಂದು ಲಿಂಕ್ ಬರುತ್ತೆ, ಅದರಲ್ಲಿ ನೀವು ಲಾಗಿನ್ ಆಗೋದು. ನೆಕ್ಸ್ಟ್ ನಾನು ಯಾವ ಥರ ನಿಮಗೆ ಲಾಗಿನ್ ಆಗಬೇಕು, ಯಾವ ಥರ KYC ಮಾಡಬೇಕು ಅಂತ ನನ್ನ ಮೆಂಟರ್ಶಿಪ್ ನಿಮಗೆ ಇರುತ್ತೆ, ಓಕೆನಾ. ಸೊ ನಂದು ನಿಮಗೆ 100% ಕನ್ನಡ ಮೆಂಟರ್ಶಿಪ್ ಇದರಲ್ಲಿ ಸಿಗುತ್ತೆ. ಸೊ ನೀವು ನನ್ನ ಟೀಮ್ಗೆ ಬಂದರೆ ಅಂದರೆ ಟೀಮ್ ನೇಹಾಗೆ ಬಂದರೆ ಅಂದರೆ ನೀವು ಇನ್ ಕೇಸ್ ನನ್ನ ಒಂದು ರೆಫರಲ್ ಲಿಂಕಿಂದ ಈ ಕೋರ್ಸಸಲ್ಲಿ ಜಾಯ್ನ್ ಆಗಿ ಬಂದರೆ ನಿಮಗೆ ಯಾವುದೇ ಥರದ್ದು ಮೆಂಟರ್ಶಿಪ್ ಚಾರ್ಜಸ್ ಇರಲ್ಲ. ಫ್ರೀ ಆಫ್ ಕಾಸ್ಟ್ ನಿಮ್ಮದು ಕನ್ನಡ ಗೈಡೆನ್ಸ್ ನಿಮಗೆ ಸಿಗುತ್ತೆ. ತುಂಬ ಫೇಕ್ ಅಕೌಂಟ್ಸ್ ಆಗಿದೆ. ಸೊ ನೀವು ಒನ್ಸ್ ನನ್ನ ಅಕೌಂಟ್ ಅಂದರೆ ನಂದು ಇವಾಗ ಪ್ರೆಸೆಂಟ್ಲಿ 22,000 ಫಾಲೋವರ್ಸ್ ಇದ್ದಾರೆ. ಸೊ ಈ ಒಂದು ವಿಡಿಯೋ ಮಾಡುವಾಗ ನನಗೆ 22,000 ಫಾಲೋವರ್ಸ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಇದ್ದಾರೆ. ಸೊ ನಿಮಗೆ ಯಾರಾದರೂ ನನ್ನ ನೇಮಿಂದ ಅಥವಾ ನನ್ನ ಫೋಟೋ ಇದ್ದು ನನ್ನ ಒಂದು ನೇಮ್ ಥರನೇ ಏನಾದರೂ ಯೂಸರ್ ನೇಮ್ ಇಟ್ಕೊಂಡು ಯಾರಾದರೂ ಮೆಸೇಜ್ ಮಾಡಿ ನಿಮಗೆ 10,000 ರೂಪಾಯಿ ಹಾಕಿದರೆ ನಾವು 20,000 ರೂಪಾಯಿ ಮಾಡ್ಕೊಡ್ತೀವಿ, 500 ರೂಪಾಯಿ ಹಾಕಿದರೆ 1,000 ರೂಪಾಯಿ ಮಾಡ್ಕೊಡ್ತೀವಿ ಅಂತ ಯಾರಾದರೂ ಮೆಸೇಜ್ ಮಾಡಿದರೆ ಅದು ಒಂದು ಫ್ರಾಡ್, ಓಕೆನಾ. ನಾನು ಯಾವುದೇ ರೀತಿದು ಟ್ರೇಡಿಂಗು, ಕ್ರಿಪ್ಟೋ, ಬಿಟ್ಕಾಯಿನ್ ಈ ಥರ ಯಾವುದೇ ಒಂದು ನಾನು ಇದು ಮಾಡಲ್ಲ. ಸೊ ನಾನು ವರ್ಕ್ ಮಾಡ್ತಿರೋದು ನಾನು ಇಷ್ಟ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬಿಸ್ ಗುರುಕುಲಲ್ಲಿ. ಸೊ ನೀವು ಫಸ್ಟ್ ನಿಮಗೆ ಏನಾದರೂ ಡೌಟ್ಸ್ ಇದೆ ಅಂದರೆ ನಾನು ವಾಟ್ಸಪ್ಪಲ್ಲಿ ಮೆನ್ಷನ್ ಮಾಡಿರ್ತೀನಿ ನಂಬರ್, ಅದಕ್ಕೆ ಬಂದು ನಂಗೆ ಮೆಸೇಜ್ ಮಾಡಬೇಕು. ಆಮೇಲೆ ನೀವು ಯಾರಿಗಾದ್ರೂ ಪೇ ಮಾಡಿ ಬಂದುಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಆಮೇಲೆ ನನ್ನ ಹತ್ರ ಬಂದು ಕೇಳಿದ್ರೆ ನಾನು ಎಲ್ಲ ಗೊತ್ತಾಯ್ತು ಮೇಡಮ್ ನಮಗೆ ಇನ್ನೂ ಸ್ವಲ್ಪ ಡೌಟ್ಸ್ ಇದೆ ಅಂತ ಹೇಳಿದ್ರೆ ನೀವು ನಾನು ಏನು ಇಲ್ಲಿ ವಾಟ್ಸಪ್ ನಂಬರ್ ಮೆನ್ಷನ್ ಮಾಡಿದ್ದೀನಿ ಅಲ್ಲಿ ಬಂದು ನನಗೆ ಮೆಸೇಜ್ ಮಾಡ್ಬೋದು. ನಿಮ್ದೇನು ಡೌಟ್ಸ್ ಇದೆ ಅದನ್ನ ಕ್ಲಾರಿಫೈ ಮಾಡ್ಕೊಂಡು ನೀವು ಅಲ್ಲಿ ಎನ್ರೋಲ್ ಆಗ್ಬೋದು. ಸೊ ನಿಮಗೆ ಇನ್ ಕೇಸ್ ನಂದು ಒಂದು ಕನ್ನಡ ಮೆಂಟರ್ಶಿಪ್ ಬೇಕು ಅಂತ ಹೇಳಿದ್ರೆ ನೀವು ನನ್ನ ಒಂದು ಗ್ರೂಪಲ್ಲಿ ಆ್ಯಡ್ ಆದರೆ ನಿಮಗೆ ನನ್ನ ಸೈಡಿಂದ 1:1 ಗೈಡೆನ್ಸ್ ಇರುತ್ತೆ. ನಿಮ್ಗೆ ಏನು ಡೌಟ್ಸ್ ಇದ್ರು ನೀವು ಯಾವಾಗ ಬೇಕಿದ್ರು ನನಗೆ ಕೇಳ್ಬೋದು. ನಂದು ನಿಮಗೆ ಕನ್ನಡ ಗೈಡೆನ್ಸ್ ಇರುತ್ತೆ. ಆಮೇಲೆ ವೀಕ್ಲಿ ಒನ್ಸ್ ನಂದು ಝೂಮ್ ಸೆಷನ್ ಇರುತ್ತೆ. ಸೊ ನಾನು ಯಾವ ಥರ ಇಂಪ್ರೂವ್ ಆಗಿದ್ದೀನಿ, ನೀವು ಯಾವ ಥರ ನಿಮಗೆ ಏನಾದರೂ ಹೆಲ್ಪ್ ಬೇಕು, ನಿಮ್ಮದು ಡೌಟ್ಸ್ ಏನಾದರೂ ಇದ್ದರೆ ನಿಮಗೆ ಕನ್ನಡದಲ್ಲೇ ಬೇಕು ಅಂತ ಹೇಳಿದ್ರೆ ನೀವು ನನ್ನ ಹತ್ರ ಯಾವಾಗ ಬೇಕಾದರೂ ಡೌಟ್ಸನ್ನು ಕೇಳ್ಬೋದು. ಸೊ ಇದಕ್ಕೋಸ್ಕರ ನನ್ನ ಹತ್ರ ತುಂಬ ಸ್ಲಾಟ್ಸ್ ಕಮ್ಮಿ ಇದೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇಗ ಬೇಗ ಎನ್ರೋಲ್ ಆಗಿ ನೀವು ನನ್ನ ಜೊತೆ ಗ್ರೋ ಆಗ್ಬೋದು.